ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಇವತ್ತು ನಾವು 7ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 7th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪದ್ಯವನ್ನ ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಅನ್ನದಾತ ರಿಟನ್ ಬೈ ಸತ್ಯಾರ್ಥಿ. ಸತ್ಯಾರ್ಥಿಯವರ ಅನ್ನದಾತ ಪದ್ಯವನ್ನ ಮಾಡ್ತಾ ಇದ್ದೀವಿ. ಸೊ ಅನ್ನದಾತ ಅಂದರೆ ಯಾರು? ದ ಒನ್ ಹೂ ಗಿವ್ಸ್ ಅಸ್ ಅ ಫುಡ್. ಯಾರು? ಫಾರ್ಮರ್. ಸೊ ಹೂ ಇಸ್ ಲೈಕ್ ಅ ಗಾಡ್, ಹೂ ಇಸ್ ಅ ಗಾಡ್ ಆ್ಯಕ್ಚುಲಿ. ಕರೆಕ್ಟಾ? ಎಸ್. ವಿತೌಟ್ ಫಾರ್ಮರ್ we can't survive at all. Okay, before starting the poem, I request you all to take out your textbook and pencil. Earphone compulsory. Okay na? So let's start. Okay. Annadata, farmer, who gives us a food, who gives us a life. ಇವನೇ ನೋಡಿ, ಈ ಪದ್ಯವನ್ನು ಬರೆದವರು ಸತ್ಯಾರ್ಥಿ. ಬಿಫೋರ್ ಸ್ಟಾರ್ಟಿಂಗ್ ಅ ಪೋಯಮ್, ಖಂಡಿತವಾಗ್ಲೂ ನೀವು ಯು ಹ್ಯಾವ್ ಟು ಟೆಲ್ ದ ನೇಮ್ ಆಫ್ ದ ಪೊಯೆಟ್. ಈ ಪದ್ಯವನ್ನು ಬರೆದವರು ಸತ್ಯಾರ್ಥಿ. ಸತ್ಯಾರ್ಥಿ. ಇವನೇ ನೋಡು ಅನ್ನದಾತ. ಸಿ, ಲುಕ್ ಎಟ್ ಹಿಮ್. ಹಿ ಈಸ್ ಅ ಅನ್ನದಾತ ಹೂ ಈಸ್ ಗಿವಿಂಗ್ ಅಸ್ ಅ ಫುಡ್. ಹೊಲದಿ ದುಡಿದೆ ದುಡಿವನು. ಅವನು ಹೊಲದಲ್ಲಿ ದುಡಿತಾನೆ. ಹಿ ವಿಲ್ ವರ್ಕ್ ಇನ್ ಹಿಸ್ ಫಾರ್ಮ್. ಹೊಲ ಅಂದರೆ ಫಾರ್ಮ್, ದುಡಿ ಅಂದರೆ ವರ್ಕ್. ದುಡಿಯುವನು, ಹಿ ವಿಲ್ ವರ್ಕ್. ನಾಡ ಜನರು ಬದುಕಲೆಂದು, ಸೋ ದಟ್ ದ ಪೀಪಲ್ ಇನ್ ದ ಸಿಟಿ ಕ್ಯಾನ್ ಸರ್ವೈವ್. ನಾಡ ಜನರು ಅಂದರೆ ಆ ರೀಜನ್ ಇರೋರು ಬದುಕಲಿ, ಸೊ ದ ಪೀಪಲ್ ಕ್ಯಾನ್ ಸರ್ವೈವ್ ಇನ್ ದ ಕಂಟ್ರಿ. ಸೊ ದ ಪೀಪಲ್ ಕ್ಯಾನ್ ಸರ್ವೈವ್ ಇನ್ ದ ಕಂಟ್ರಿ. ಬದುಕು ಅಂದರೆ ಲೈಫ್, ಲೀವ್ ಮಾಡೋದಕ್ಕೆ ಜನರು. ದವಸ ಧಾನ್ಯ ಬೆಳೆವನು. ದವಸ ಧಾನ್ಯ, ಗ್ರೇನ್ಸ್, ಫುಡ್ ಆ್ಯಂಡ್ ಗ್ರೇನ್ಸ್ ಬೆಳಿತಾನೆ. ಹಿ ವಿಲ್ ಗ್ರೋ ದ ಕ್ರಾಪ್ಸ್, ಹಿ ವಿಲ್ ಗ್ರೋ ದ ಗ್ರೇನ್ಸ್, ಹಿ ವಿಲ್ ಗ್ರೋ ದ ಪಲ್ಸಸ್. ಇವನೇ ನೋಡು ಅನ್ನದಾತ ಹೊಲದಿ ದುಡಿವನು. ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಹಿ ವಿಲ್ ಗ್ರೋ. ಮಳೆಯ ಗುಡುಗು ಚಳಿಯ ನಡುಗು. ಮಳೆ ಬರುತ್ತೆ, ಮಳೆ ಬಂದಾಗ ಏನಾಗುತ್ತೆ? ದೇರ್ ಇಸ್ ಅ ಥಂಡರ್, ಗುಡುಗಿದೆ. ಚಳಿಯ ನಡಗು, ಚಳಿನಲ್ಲಿ ವಿ ವಿಲ್ ಶಿವರ್. So, anything, does this bother the farmer? Can he just leave the work because since it is a raining, since it is a cold, can he just leave the work, farm work? Never. He will never leave his work. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾನೆ, ದುಡಿತಾನೆ. ಹೊಲದಲ್ಲಿ ಹೋಗಿ he will work, he will go to the farm around 4-5 in the morning. He will work till afternoon, evening ತನಕ ಕೆಲಸ ಮಾಡಿ ಬಂದು ಸುಸ್ತಾಗಿ ಮನೇಲಿ ಮಲ್ಕೋತಾನೆ. ಅವನಿಗೆ ಎಷ್ಟು ಬೇಕು ಅಷ್ಟು ತಿಂತಾನೆ. ಬಟ್ we have a variety of food and we won't even bother of wasting the food. Alva? It's very easy for us to tell, no, I don't want this, I don't like this. But have you ever thought how difficult was the journey for that crop, for that farmer to grow this? How much he would have cried every day. How about his family? ಇಷ್ಟೊಂದು ಕಷ್ಟ ಇದ್ರೂ ಕೂಡ he will never forget to give the food for us. There are many farmers who are still in a debt. ಇನ್ನೂ ಸಾಲದಲ್ಲಿ ಇದ್ದಾರೆ, ಇನ್ನೂ ನರಳಾಡ್ತಾ ಇದ್ದಾರೆ. ಜೀವನದಲ್ಲಿ ಅವ್ರಿಗೆ they don't have own their car, ಬಂಗ್ಲಾ, TV, ಅದೆಲ್ಲ ಐಫೋನ್, ಐಪ್ಯಾಡ್ಸ್, ಮೊಬೈಲ್ಸ್ ಎಲ್ಲ ಏನೂ ಇರಲ್ಲ. Still they are happy to give us a food because they believe that is a God for them. And we here simply will waste the food. So let us be very cautious when we are having the food next time. Even I have done the mistake. I have regretted for my mistake. I have learned from my mistake. I'm also the one who have done the mistake, who have wasted the food. Yes. So we have all done, but mistake should not be repeated, alva? Mistake should be cut off and we should never do that same mistake. And we should help the others to not to do that. Ashte simple. Okay, sorry. Let me come to the poem. Sorry if I bored you. Sorry. ಮಳೆಯ ಗುಡುಗು ಚಳಿಯ ನಡಗು. ಮಳೆ ಬಂದು ಥಂಡರ್ ಇದೆ, ಚಳಿ ಬಂದು ನಡುಗು, ಶಿವರಾಗ್ತಿದೆ. ಬಿಸಿಲ ಬೇಗೆ ಸಹಿಸುತ್ತಾ. ಬಿಸಿಲು ಅಂದರೆ ಹಾಟ್ ಸನ್. ಎಷ್ಟೇ ಬಿಸಿಲಿದ್ರು he will work. ಸಹಿಸು ಅಂದರೆ ಟಾಲರೇಟ್. he will tolerate every of these things. ಬೆವರು ಸುರಿಸಿ ಕಷ್ಟ ಸಹಿಸಿ. he will sweat out and he will work. ಕಷ್ಟವನ್ನು ಟಾಲರೇಟ್ ಮಾಡ್ತಾನೆ. he will tolerate is all the difficulty. ಒಂದೇ ಸಮನೆ ದುಡಿಯುತ್ತಾ ಕಂಟಿನ್ಯೂಸ್ಲಿ he will work.
ಗಟ್ಟಿ ದೇಹ ದೊಡ್ಡ ಮನಸ್ಸು. ಹಿಸ್ ಬಾಡಿ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ಹಿ ಲುಕ್ ಸೋ ಸಿಂಪಲ್. ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾನ್. ನಾಟ್ ಮೋರ್ ಲೆಸ್ ದ್ಯಾನ್ ಎನಿ ಬಾಡಿ ಬಿಲ್ಡರ್. ಹಿ ಈಸ್ ನಾಟ್ ಲೆಸ್ ದ್ಯಾನ್ ಎನಿ ಆಫ್ ದ ಬಾಡಿ ಬಿಲ್ಡರ್. ಹಿ ಈಸ್ ವೆರಿ ಸ್ಟ್ರಾಂಗ್ ಮ್ಯಾನ್. ದೊಡ್ಡ ಮನಸ್ಸು. ಹಿ ಈಸ್ ಅ ವೆರಿ ಹಂಬಲ್ ಪರ್ಸನ್. ಹಿ ಈಸ್ ವೆರಿ ತುಂಬ ಒಳ್ಳೆ ಮನುಷ್ಯ. ದೊಡ್ಡ ಮನಸ್ಸು ಅಂದರೆ ತುಂಬ ಒಳ್ಳೆ ಮನುಷ್ಯ. ಫಾರ್ಮರ್ ಇಸ್ ಅ ವೆರಿ ಅ ಗುಡ್ ಪರ್ಸನ್. ದೇವನಿಂದ ಪಡೆದನು. ಹಿ ಹ್ಯಾಸ್ ಗಾಟ್ ಆಲ್ ದೀಸ್ ಥಿಂಗ್ಸ್ ಫ್ರಮ್ ದ ಗಾಡ್. ಹಿ ಈಸ್ ಅ ಬ್ಲೆಸ್ಡ್ ಮ್ಯಾನ್. ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಅವನು ಯೋಗಿ. ಅವನು ಬಿಕಾಸ್ ಹಿ ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್. ಹಿ ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್. ತ್ಯಾಗಿ, ಈಸ್ ಅ ಸ್ಯಾಕ್ರಿಫೈಸ್ ಮಾಡ್ತೀಯಾನೆ. ಈಸ್ ಸ್ಯಾಕ್ರಿಫೈಸಿಂಗ್ ಎವ್ರಿಥಿಂಗ್ ಫಾರ್ ಅಸ್. ಅನ್ನ ಕೊಡೋದಕ್ಕೆ ಈಸ್ ಸ್ಯಾಕ್ರಿಫೈಸಿಂಗ್ ಇಸ್ ಲೈಫ್, ಈಸ್ ಸ್ಯಾಕ್ರಿಫೈಸಿಂಗ್ ಇಸ್ ಫ್ಯಾಮಿಲಿ, ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ಹಿಲ್ ಗಿವ್ ಅಸ್ ಅ ಫುಡ್. ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಈಸ್ ಗಿವಿಂಗ್ ಅಸ್ ಅ ಫುಡ್. ಎತ್ತು ಎರಡು. ಎತ್ತು ಅಂದರೆ ಆ ಎತ್ತು ಕಟ್ತಾರಲ್ಲ, ಆಕ್ಸ್. ಎರಡು ಎತ್ತಿಟ್ಕೊಂಡಿದ್ದಾನೆ. ಅವನ ಜೋಡು, ಅವನ ಟುಗೆದರ್ ಹಿಮ್ ಹ್ಯಾಸ್ ಅ ಟು ಎತ್ತು. ಕೂಡಿ ದುಡಿಯುವ ಗೆಳೆಯರು. ಅವನ ಗೆಳೆಯರು ಯಾರು? ಹಿಸ್ ಫ್ರೆಂಡ್ಸ್ ಆರ್ ಅ ಟು ಎತ್ತು. ಆ ಎತ್ತು ಆರ್ ದ ಫ್ರೆಂಡ್ಸ್ ಆಫ್ ದ ಫಾರ್ಮರ್. ಆ ರೈತನ ಫ್ರೆಂಡ್. ಹಿಗ್ಗು ಕುಗ್ಗು ಏನೇ ಇರಲಿ, ವಾಟ್ ಎವರ್ ಇಟ್ ಈಸ್, ಹ್ಯಾಪಿ ಇರಲಿ, ಸ್ಯಾಡ್ ಇರಲಿ, ಓಕೆ, ಹೊಂದಿಕೊಂಡು ನಡೆವರು. ಹೊಂದಿಕೊಂಡು ನಡೀತಾರೆ. ಸೊ ದ ಎತ್ತು, ದೇ ನೆವರ್ ಕಂಪ್ಲೇಂಟ್. ನೋ, ದಿಸ್ ಲ್ಯಾಂಡ್ ಇಸ್ ನಾಟ್ ಗುಡ್, ಐ ಕಾಂಟ್ ವಾಕ್ ಹಿಯರ್, ಇಟ್ಸ್ ವೆರಿ ಹಾಟ್, ಇಟ್ಸ್ ವೆರಿ ಕೋಲ್ಡ್, ಇಟ್ಸ್ ರೈನಿಂಗ್, ನಾನು ಮಾಡಲ್ಲ. ದೇ ನೆವರ್ ಆಬ್ಜೆಕ್ಟ್ ಫಾರ್ ಎನಿಥಿಂಗ್. ದೇ ವರ್ಕ್ ಹ್ಯಾಪಿಲಿ ವಿತ್ ದ ಫಾರ್ಮರ್. I know this sounds a little silly. How, ma'am? How can you tell the animals are working happily? That is how. They will never reject anything. But we human beings, we tell everything for anything. Elladukku we keep telling no, and we keep telling reasons for everything. Idu ee padya. Okay? So the poet is telling, he is praising the Annadata. He is telling he is equivalent to the God. Yaro? Raita anta. Okay? I'll read it out once again. ಇವನೇ ನೋಡು ಅನ್ನದಾತ ಹೊಲದಿ ದುಡಿದ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಮಳೆಯ ಗುಡುಗು ಚಳಿಯ ನಡಗು ಬಿಸಿಲು ಬೇಗೆ ಸಹಿಸುತ್ತಾ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತಾ. ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು, ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಎತ್ತು ಎರಡು ಇವನ ಜೋಡು ಕೂಡಿ ದುಡಿವ ಗೆಳೆಯರು, ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು. ಸೊ ಇದು ಈ ಪದ್ಯವನ್ನು ಬರೆದವರು ಸತ್ಯಾರ್ಥಿ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪೋಯಮ್ ವಿಚ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಸೊ ಲೆಟ್ಸ್ ಕಮ್ ಟು ದ ಎಕ್ಸಸೈಸ್ ಪಾರ್ಟ್ ಇವಾಗ. ಸೊ ಯಾರು ಸತ್ಯಾರ್ಥಿ? ಸತ್ಯಾರ್ಥಿ ಇಸ್ ಅ ಪೆನ್ ನೇಮ್. ಸೊ ಇವರ ನಿಜವಾದ ಹೆಸರು ಏನು? ಚನ್ನಬಸಪ್ಪ ಹೊಸಮನಿ. ಇವರ ಹೆಸರು ಚನ್ನಬಸಪ್ಪ ಹೊಸಮನಿ. ಇವರು ಬೆಳಗಾವಿಯವರು. ಸೊ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಸತ್ಯಾರ್ಥಿ ಚನ್ನಬಸಪ್ಪ ಹೊಸಮನಿಯವರು. ಸೊ ರೀಡ್ ಲಿಟಲ್ ಮೋರ್ ಅಬೌಟ್ ದ ಪೊಯೆಟ್. ಖಂಡಿತವಾಗಿ ಓದಬೇಕು. ಐ ಲೀವ್ ದ ಪೊಯೆಟ್ ಇಂಟ್ರೊಡಕ್ಷನ್ ಟು ಯು ಸೊ ದಟ್ ಯು ಹ್ಯಾವ್ ಟು ರೀಡ್ ದ ಪೊಯೆಟ್ ಇಂಟ್ರೊಡಕ್ಷನ್. ಅಭ್ಯಾಸದಲ್ಲಿ ಪದಗಳ ಅರ್ಥ ಫಸ್ಟ್ ಇದೆ. ಅನ್ನ, ಆಹಾರ. ತ್ಯಾಗಿ, ಸ್ಯಾಕ್ರಿಫೈಸ್ ಮಾಡೋನು. ದಾತ ಅಂದರೆ ಸಮ್ವನ್ ಹೂ ಗಿವ್ಸ್ ಎವ್ರಿ ಟೈಮ್. ನಾಡ ಅಂದರೆ ಇಟ್ಸ್ ಅ ರೀಜನ್. ಹೊಲ ಇಸ್ ಅ ಫಾರ್ಮ್. ಅನ್ನದಾತ ಇಸ್ ಅ ರೈತ, ಫಾರ್ಮರ್. ದವಸ ಧಾನ್ಯ ಇಸ್ ದ ಫುಡ್ ಪ್ರಾಡಕ್ಟ್ಸ್. ದುಡಿ ಅಂದರೆ ವರ್ಕ್. ಸಹಿಸು ಇಸ್ ಅ ಟಾಲರೇಟ್. ಬೇಗೆ ಇಸ್ ಅ ಹೀಟ್. ಟಿಪ್ಪಣಿ ಅಂದರೆ ಇಲ್ಲಿ ಯೋಗಿ. ಸೊ ಯೋಗಿ ಎರಡು ಥರ ಬರುತ್ತೆ. ಜೀವನದ ಎಲ್ಲವನ್ನ ಹಿ ವಿಲ್ ಟಾಲರೇಟ್ ಅಂಡ್ ಹಿ ವಿಲ್ ಕಂಟ್ರೋಲ್. ಹಿ ಈಸ್ ಕಾಲ್ಡ್ ಆಸ್ ಅ ಯೋಗಿ. ಹಿಗ್ಗು ಕುಗ್ಗು, ಸೊ ಇಟ್ಸ್ ಅ ಹ್ಯಾಪಿ ಆ್ಯಂಡ್ ಸ್ಯಾಡ್ ಮೂಮೆಂಟ್. ಗುಡುಗು ಅಂದರೆ ಥಂಡರ್. ಐ ಆಲ್ರೆಡಿ ಟೋಲ್ಡ್ ಯು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಐ ವಿಲ್ ಆಲ್ವೇಸ್ ಟೆಲ್ ಯು ದಟ್ ಐ ವಿಲ್ ಹೆಲ್ಪ್ ಯು ಔಟ್ ವಿತ್ ದ ಕ್ವೆಶನ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ಸ್ ನೀವೇ ಬರೀಬೇಕು. ಯು ಮೈಟ್ ಗೆಟ್ ಆನ್ಸರ್ಸ್ ಎವ್ರಿವೇರ್, ಬಟ್ ಸ್ಟಿಲ್ ಐ ರಿಕ್ವೆಸ್ಟ್ ಯು ಟು ರೈಟ್ ದ ಆನ್ಸರ್ಸ್. ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೊ ಫಾರ್ ಹೂಮ್ ವಿ ಕಾಲ್ ಆಸ್ ಅನ್ನದಾತ. ರೈತನನ್ನು ಅನ್ನದಾತ ಎಂದು ಏಕೆ ಕರೆಯಲಾಗುತ್ತದೆ? ವೈ ಡು ವಿ ಕಾಲ್ ದ ಫಾರ್ಮರ್ ಆಸ್ ಅನ್ನದಾತ? ಅನ್ನದಾತ ಎಲ್ಲಿ ದುಡಿಯುವನು? ವೇರ್ ವಿಲ್ ಅನ್ನದಾತ ವರ್ಕ್? ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗಾಗಿ ಬೆಳೆಯುವನು? ಸೊ ಫಾರ್ ಹೂಮ್ ಹಿ ಈಸ್ ಗ್ರೋಯಿಂಗ್ ದ ದವಸ ಧಾನ್ಯ. ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ? ವಾಟ್ ಆರ್ ದ ಡಿಫಿಕಲ್ಟೀಸ್ ದಟ್ ಈಸ್ ಟಾಲರೇಟಿಂಗ್?
ರೈತನು ದೇವನಿಂದ ಪಡೆದ ವರ ಯಾವುದು? ವಾಟ್ ಈಸ್ ದ ಬೂನ್ ದಟ್ ಹಿ ಗಾಟ್ ಫ್ರಮ್ ದ ಗಾಡ್? ಅನ್ನದಾತನ ಗೆಳೆಯರು ಯಾರು? ಹೂ ಆರ್ ಹಿಸ್ ಫ್ರೆಂಡ್ಸ್? ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು? ವಾಟ್ ಈಸ್ ದ ಪೆನ್ ನೇಮ್ ಆಫ್ ದ ಚನ್ನಬಸಪ್ಪ ಹೊಸಮನಿ? 2-3 ವಾಕ್ಯ, 2 or 3 sentences. ಅನ್ನದಾತನು ನಾಡಿಗೆ ಹೇಗೆ ಸಹಕಾರಿಯಾಗಿದ್ದಾನೆ? ಹೌ ಹಿ ಈಸ್ ಬಿನ್ ಹೆಲ್ಪ್ಫುಲ್ ಫಾರ್ ದ ರೀಜನ್, ಫಾರ್ ದ ಕಂಟ್ರಿ, ಫಾರ್ ದ ನೇಷನ್. ರೈತನು ಎಂತಹ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ? ವಾಟ್ ಕೈಂಡ್ ಆಫ್ ದ ಡಿಫಿಕಲ್ಟೀಸ್ ದಟ್ ಈಸ್ ಟಾಲರೇಟಿಂಗ್ ಅಂಡ್ ದ ವರ್ಕಿಂಗ್ ಫಾರ್ ಅಸ್? ರೈತನನ್ನು ಯೋಗಿ ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ? ವೈ ವಿ ಕಾಲ್ ಹಿಮ್ ಆಸ್ ಅ ಯೋಗಿ ಅಂಡ್ ತ್ಯಾಗಿ? ಯಾಕೆ? ಎತ್ತುಗಳ ಜೊತೆ ರೈತ ಯಾವ ರೀತಿ ಸಂಬಂಧ ಹೊಂದಿದ್ದಾನೆ? ವಾಟ್ ಕೈಂಡ್ ಆಫ್ ಅ ರಿಲೇಶನ್ಶಿಪ್ ದಟ್ ದ ರೈತ ಹ್ಯಾಸ್ ವಿತ್ ದ ಎತ್ತು? ನೆಕ್ಸ್ಟ್ ಏನಿದೆ? 6-7 ವಾಕ್ಯ, 6 to 7 ಸೆಂಟೆನ್ಸ್. ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಸೊ ದ ಪೊಯೆಟ್ ಇನ್ ವಿಚ್ ಕೈಂಡ್, ಹೇಗೆ, ಹೌ ಹಿ ಹ್ಯಾಸ್ ಡಿಸ್ಕ್ರೈಬ್ಡ್ ದ ವರ್ಕ್ ಆಫ್ ದ ರೈತ, ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ? ಬರೀರಿ. ರೈತನ ಜೀವನವನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೀರಿ. ಸೊ ದ ಫಸ್ಟ್ ಒನ್, ನೀವು ಯು ಕ್ಯಾನ್ ರೈಟ್ ಇಟ್ ಆಸ್ ಅ ಸಾರಾಂಶ, ಸಮರಿ ಆಫ್ ದ ಕಂಪ್ಲೀಟ್ ಪೊಯಮ್. ಓಕೆ. ಸೆಕೆಂಡ್ ಒನ್, ಇಟ್ಸ್ ಯೋರ್ ಟೈಮ್. ಯು ಹ್ಯಾವ್ ಟು ರೈಟ್ ವಾಟ್ ಯು ಥಿಂಕ್ ಅಬೌಟ್ ದ ರೈತ, ಫಾರ್ಮರ್ ಬಗ್ಗೆ ನೀವು ಬರಿಬೇಕು. ಸೊ ಇದು ಕ್ವೆಶನ್ ಆನ್ಸರ್ಸ್ ಆಯಿತು. ಐ ನೋ ಮಕ್ಕಳೇ, ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಟು ಆನ್ಸರ್. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಔಟ್. ಬರೀರಿ. ಬರೆದು ಇಫ್ ಯು ಫೈಂಡ್ ಇಟ್ ಇಸ್ ಡಿಫಿಕಲ್ಟ್, ಬರೆದುಬಿಟ್ಟು ಟೇಕ್ ಅ ಪಿಕ್ಚರ್ ಆ್ಯಂಡ್ ಸೆಂಡ್ ಇಟ್ ಟು yashasvikannadavani@gmail.com ಮೇಲ್ ಮಾಡಿ. ಐ ವಿಲ್ ಡೂ ದ ಕರೆಕ್ಷನ್ಸ್ ಆ್ಯಂಡ್ ಸೆಂಡ್ ಇಟ್ ಟು ಯು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಿದೆ? ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋಯಿಂಗ್. ಸೊ ಮ್ಯಾಚ್ ಮಾಡಿ, ವಿಚ್ ಈಸ್ ವೆರಿ ಈಸಿ ಫಾರ್ ಯು. ಐ ಥಿಂಕ್ ಯು ಡೋಂಟ್ ನೀಡ್ ಅ ಹೆಲ್ಪ್ ಇನ್ ದಿಸ್, ರೈಟ್? ಎಸ್. ನೆಕ್ಸ್ಟ್ ಒನ್, ಗುಂಪಿಗೆ ಸೇರದ ಪದ. ಆಡ್ ಒನ್ ಔಟ್. ಚಳಿಗಾಲ, ವೆಂಟರ್, ಮಳೆಗಾಲ, ರೇನಿ ಸೀಸನ್, ನಡುಗಾಲ, ದರ್ ಇಸ್ ನಥಿಂಗ್ ಲೈಕ್ ದಟ್. ಆ್ಯಂಡ್ ಬೇಸಿಗೆ ಕಾಲ ಇಸ್ ಅ ಸಮ್ಮರ್. ನೌ ಯು ನೋ ವಿಚ್ ಇಸ್ ಆಡ್ ಒನ್. ಎತ್ತು, ಎಮ್ಮೆ, ಹೋರಿ, ನಂದಿ. ಎತ್ತು is a ox, emme is a buffalo, hori is a male one, nandi is also basava, hasu. So find out. Hori ಅಂದ್ರೆ ಅದನ್ನು ಕೂಡ ಹಸುಗೆ ಕರೀತಾರೆ. So which is odd one out? ಬೆಟ್ಟ, ಮೌಂಟೇನ್, ಹೊಲ, ಫಾರ್ಮ್, ತೋಟ, ಗಾರ್ಡನ್, ಗದ್ದೆ, it's again agricultural field. So which is odd one? ಗೆಳೆಯ, ಫ್ರೆಂಡ್, ಸ್ನೇಹಿತ, ಫ್ರೆಂಡ್, ಮಿತ್ರ, ಫ್ರೆಂಡ್, ಶತ್ರು, ಎನಿಮಿ. ರೈತ, ಫಾರ್ಮರ್, ಅನ್ನದಾತ, ಫಾರ್ಮರ್, ಕೃಷಿಕ, ಫಾರ್ಮರ್, ವ್ಯಾಪಾರಿ, ಬಿಸ್ನೆಸ್ ಮ್ಯಾನ್. ಈ ಸಂಬಂಧಿತ 6 ಪದಗಳನ್ನು, ಕೃಷಿ ಸಂಬಂಧಿತ 6 ಪದಗಳನ್ನು ಬರೆಯಿರಿ. ಸೊ ವಿಚ್ ಆರ್ ರಿಲೇಟೆಡ್ ಟು ಅಗ್ರಿಕಲ್ಚರ್. ಯು ಹ್ಯಾವ್ ಟು ರೈಟ್ 6 ವರ್ಡ್ಸ್ ದಟ್ ಇಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್. ದ ಫಸ್ಟ್ ಒನ್ ಈಸ್ ಎತ್ತು. ನೆಕ್ಸ್ಟ್ ಒನ್ ಯು ಕ್ಯಾನ್ ರೈಟ್ ಇಟ್ ಔಟ್. ಥಿಂಕ್ ಆ್ಯಂಡ್ ರೈಟ್. ಐ ವೋಂಟ್ ಬಿ ಹೆಲ್ಪಿಂಗ್ ಯು ಇನ್ ದಿಸ್. ಐ ಆಮ್ ರಿಯಲಿ ಸಾರಿ. ಯೋಚನೆ ಮಾಡಿ ನಿಮ್ಗೆ ಅನಿಸಿದ್ದು ಬರೀರಿ. ಓಕೆನಾ? ಇಟ್ ಶುಡ್ ಬಿ ರಿಯಲಿ ಕ್ರಿಯೇಟಿವ್. ಒಬ್ರೊಬ್ರಿಗೆ ಒಂದೊಂದು ಥಾಟ್ಸ್ ಬರುತ್ತೆ. ಸೊ ಐ ಶುಡ್ ನಾಟ್ ಹಿಂಡರ್ ಯುವರ್ ಥಾಟ್ಸ್. ಐ ಶುಡ್ ನಾಟ್ ಕನ್ಸ್ಟ್ರೈನ್ ಯುವರ್ ಥಾಟ್ಸ್ ಹಿಯರ್. ನಾನಿಲ್ಲಿ ಐ ಕೆನಾಟ್ ಲಾಕ್ ಯುವರ್ ಥಾಟ್ಸ್. ಸೊ ಒಬ್ರೊಬ್ರು ಒಂದೊಂಥರ ಥಿಂಕ್ ಮಾಡ್ತೀರಾ. ಸೊ ದಿಸ್ ಓಪನ್ ಕ್ವೆಶನ್. ಸೊ ಪ್ಲೀಸ್ ಡೂ ರೈಟ್ ಇಟ್. ಕೃಷಿ ಅಂದರೆ ಅಗ್ರಿಕಲ್ಚರ್. ಅನ್ನದಾತ ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸ ಪದಗಳನ್ನು ಬರೀರಿ. ಪ್ರಾಸ ಪದ ಇಸ್ ಅ ರೈಮಿಂಗ್ ವರ್ಡ್ಸ್. ಗೋ ಟು ದ ಪೋಯಮ್, ಫೈಂಡ್ ದ ರೈಮಿಂಗ್ ವರ್ಡ್ಸ್ ಆ್ಯಂಡ್ ರೈಟ್ ಇಟ್ ಡೌನ್. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಮೈ ಫೇವ್ರೇಟ್ ಒನ್, ಸ್ವಂತ ವಾಕ್ಯ, ಓನ್ ಸೆಂಟೆನ್ಸ್. ನಾನು ಮೀನಿಂಗ್ಸ್ ಹೇಳ್ತೀನಿ, ಯು ಹ್ಯಾವ್ ಟು ರೈಟ್ ದ ಸೆಂಟೆನ್ಸಸ್. ದೊಡ್ಡ ಮನಸ್ಸು ಅಂದರೆ ವಿಶಾಲ ಹೃದಯ, ಇಸ್ ವೆರಿ ಕೈಂಡ್ ಹಾರ್ಟೆಡ್. ಹಿಗ್ಗು ಅಂದರೆ ಗೋಯಿಂಗ್ ಡೌನ್, ಫೀಲಿಂಗ್ ಡೌನ್. ತ್ಯಾಗಿ, ಸ್ಯಾಕ್ರಿಫೈಸ್ ಮಾಡೋದು, ದ ಒನ್ ಹೂ ಸ್ಯಾಕ್ರಿಫೈಸ್. ಬೆವರು ಸುರಿಸು, ಕಷ್ಟಪಟ್ಟು ದುಡಿಯೋದು, ಸ್ವೆಚಿಂಗ್ ಔಟ್ ಆ್ಯಂಡ್ ವರ್ಕಿಂಗ್ ಹಾರ್ಡ್. ಅನ್ನದಾತ, ಫಾರ್ಮರ್, ರೈತ. ಸೊ ಕೆಳಗಿನ ಪದಗಳನ್ನು, ಓಕೆ, ಯು ಹ್ಯಾವ್ ಅ ಬಾಕ್ಸ್. ಅದರಲ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ದ ವರ್ಡ್ಸ್ ವಿಚ್ ಇಸ್ ರಿಲೇಟೆಡ್ ಟು ದ ಅಗ್ರಿಕಲ್ಚರ್ ಅಂಡ್ ದ ರೈತನಿಗೆ. ಓಕೆ, ದಿಸ್ ಐ ವಿಲ್ ಹೆಲ್ಪ್ ಯು ಔಟ್. ಅಟ್ ದ ಎಂಡ್ ಆಫ್ ದ ವಿಡಿಯೋ ಯು ವಿಲ್ ಫೈಂಡ್ ದಿಸ್, ವೇರ್ ಯು ವಿಲ್ ಬಿ ಹ್ಯಾವಿಂಗ್, ಐ ವಿಲ್ ಬಿ ಸರ್ಕಲಿಂಗ್ ಔಟ್ ದ ಫ್ಯೂ ವರ್ಡ್ಸ್ ಆ್ಯಂಡ್ ಗಿವ್ ಇಟ್ ಟು ಯು. ಓಕೆನಾ? ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಜಸ್ಟ್ ಲೆಟ್ ಮೀ ನೋ. ನೆಕ್ಸ್ಟ್ ಏನಿದೆ? ಸೊ ದಟ್ಸ್ ಇಟ್. ವಿ ಹ್ಯಾವ್ ಡನ್ ವಿತ್ ದ ಪದ್ಯ ಅನ್ನದಾತ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪೋಯಮ್ ಅನ್ನದಾತ. ಇಫ್ ದರ್ ಎನಿ ಕ್ವೈರೀಸ್ ಇದ್ದರೆ, ಎನಿ ಕ್ವೆಶನ್ಸ್ ಇದ್ದರೆ ಏನು ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to me at yashasvikannadavani@gmail.com. I will be very happy to help you out with your questions.
ಓಕೆ, ಸೊ ಕ್ವೆಶನ್ ಆನ್ಸರ್ಸ್ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಐ ವಾಂಟ್ ಯು ಟು ಆನ್ಸರ್ ಆಲ್ ದ ಕ್ವೆಶನ್ ಆನ್ಸರ್ ಆನ್ ಯುವರ್ ಓನ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಾರ್ ಗಿವಿಂಗ್ ಮೀ ಯೋರ್ ಟೈಮ್ ಆ್ಯಂಡ್ ಫಾರ್ ಲಿಸ್ನಿಂಗ್ ದ ಕಂಪ್ಲೀಟ್ ಲೆಸನ್. ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಶೇರಿಂಗ್ ಈಸ್ ಆಲ್ವೇಸ್ ಅ ಬೆಸ್ಟ್ ಶೇರಿಂಗ್ ನಾಲೆಜ್ ಇಸ್ ಆಲ್ವೇಸ್ ಅ ಬೆಸ್ಟ್ ಥಿಂಗ್, ಆ್ಯಸ್ ಐ ಆಲ್ವೇಸ್ ಟೆಲ್ ಯು. ಓಕೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಇನ್ನೂ? ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಇದರ ಮೆನಿ ಮೋರ್ ಲೆಸನ್ಸ್ ಆ್ಯಂಡ್ ಪೋಯಮ್ಸ್ ವಿಲ್ ಬಿ ಅಪ್ಲೋಡೆಡ್ ಇನ್ ದ ಅಪ್ಕಮಿಂಗ್ ಡೇಸ್ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಗ್ರಾಮರ್ ಸೆಕ್ಷನ್ಸ್ ಎಲ್ಲ ಇದೆ. ಯು ಕ್ಯಾನ್ ಇವನ್ ವಾಚ್ ಇಟ್ ಔಟ್ ಆಲ್ ದ ಗ್ರಾಮರ್ಸ್. ಇಟ್ಸ್ ಅವೈಲಬಲ್ ಇನ್ ದ ಪ್ಲೇ ಲಿಸ್ಟ್. ಗೋ ಟು ದ ಪ್ಲೇ ಲಿಸ್ಟ್ ಆ್ಯಂಡ್ ಚೆಕ್ ಇಟ್ ಔಟ್. ಮೆನಿ ಥಿಂಗ್ಸ್ ಆರ್ ಅವೈಲಬಲ್ ಅಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗೂ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.